ಬೆಡ್ರೂಮ್ನಾಗ ಅದಲ್ರಿ ಇನ್ನೂ ಬಂದಿಲ್ರಿ ಆಕಿ. ಏನ್ರ ಬೇಕಿತ್ತನ್ರಿ ಅತ್ತಿಯಾರ? ಏನ್ರ ಮಾಡ್ಲೇನ್ರಿ? ಚಹಾ ನಾಷ್ಟ ಏನ್ರ ರೆಡಿ ಮಾಡ್ರಿ ಅತ್ತಿಯಾರ ನಾನು? ಒಂದು ನಿಮಿಷ ಅಲ್ಲೇ ನಿಂತ್ಕೊ ನೀನು. ನಾನು ನಿನಗೇನು ಹೇಳಿದ್ದೆ? ಮನೆಗೆ ಬಂದಲ್ಲ, ನನ್ನ ಮಗನ ಜೊತೆಗೆ ಓಡಿ ಬಂದಲ್ಲ, ಅವತ್ತು ನಾನು ನಿನಗೇನು ಹೇಳಿದ್ದೆ ಅನ್ನೋದನ್ನ ಎಲ್ಲ ಮರ್ತ್ಬಿಟ್ಟಿಯೇನ? ಮರಿಬೇಡ, ಕೇಳಿಸ್ಕೊ ಕರೆಕ್ಟಾಗಿ. ಹಾಕಿದ್ದನ್ನು ತಿಂದು ಒಂದು ಮೂಲೆಯಾಗಿ ಬಿದ್ದಿರ್ಬೇಕಷ್ಟ. ನಿನಗಿಲ್ಲಿ ಸೊಸೆಯಾಗಿ ಹಿರಿಯತನ ಮಾಡೋಕೆ ನಿನಗೆ ಯಾರ್ಯಾರೂ ಅಧಿಕಾರ ಕೊಟ್ಟಿಲ್ಲ, ಅದನ್ನು ಅರ್ಥ ಮಾಡ್ಕೊ ಮೊದ್ಲು. ನಾನು ಕರೆದಿದ್ದು ನನ್ನ ಸೊಸಿ, ನಾನು ಆರಿಸಿ ತಂದಿರೋ ಸೊಸಿ ಪ್ರಿಯಾನ. ನೀನೇನ್ರ ಪ್ರಿಯಾನ ಇದಕ್ಕೆ ಬಂದು ನಿಂತಿ ನನ್ನ ಕಣ್ಣು ಮುಂದೆ? ಮುಂಜಾನೆ ಎದ್ದು ನನಗೆ ತಲೆ ಕೆಡಿಸ್ಬೇಡ, ಹೋಗು. ಏ ಪ್ರಿಯಾ, ಏ ಪ್ರಿಯಾ, ಆರಿ ಅತ್ತಿ ಬಂದಿನ್ರಿ, ಬಂದೆ ನೋಡ್ರಿ. ಏ ಹಲೋ, ಬಾ ಈ ಕಡೆ ಹಿಂದೆ ಬಾ. ನೀನು ಹೋಗು, ನಿಂದೇನೈತಿ ಕೆಲಸ ಅದನ್ನು ನೋಡು. ನಿನಗೇನು ಹೇಳೀನಿ? ನಿನ್ನ ರೂಮ್ ಬಿಟ್ಟು ನೀನು ಹೊರಗೆ ಬಂದು ಇಲ್ಲಿ ಯಾರ ಮೇಲೂ ಅಧಿಕಾರ ಚಲಾಯಿಸಬೇಕು ಅನ್ನೋ ಯೋಚನೆ ನಿನ್ನ ತಲೆಗೆ ಇಟ್ಕೋಬೇಡ. ಆತಲ್ಲ, ಹೆಂಗೆ ನನ್ನ ಮಗನ ಹಿಂದೆ ಓಡಿ ಬಂದಿಯಲ್ಲ, ಅಷ್ಟೇ ನಿನಗೆ ಅಧಿಕಾರ ಇರೋದು. ನನ್ನ ಮಗ ಒಪ್ಪ್ಯಾನ ನಿನ್ನ ನನ್ನ ಒಂದ ಕಾರಣಕ್ಕೆ ನಾನು ನಿನ್ನ ಮನೆಗೆ ಇಟ್ಕೊಂಡೀನಿ. ಸುಮ್ಮನೆ ಹೋಗಿ ಒಳಗೆ ಕುತ್ಕೊಂಬಿಡು. ಆ ರೀತಿ ಕರೆದ್ರಲ್ರಿ? ಏನು ರೀತಿ? ಹಾಂ, ಅದು ಯಾರೋ ಕರುನಾಡ ಕಣ್ಮಣಿಗಳು ಅಂತ ಹೇಳಿ ಒಂದು ಮಹಿಳಾ ಸಂಘದಿಂದ ಬಂದಿದ್ರು. ನೀವು ಅಧ್ಯಕ್ಷ ಆಗ್ಬೇಕ್ರಿ ಮೇಡಮ್ ಅಂತ ಹೇಳಿ ಬಂದಿದ್ರಲ್ಲ, ನಿಮ್ಮಂತಾರೆ ಅಧ್ಯಕ್ಷ ಆಗಬೇಕು ನಮ್ಮ ಸಂಘಕ್ಕೆ ಅಂತ ಹೇಳಿದ್ರಲ್ಲ. ಅದ್ರೊಳಗೆ ಒಬ್ಬರು ವೈಟ್ ಕಲರ್ ಸ್ಯಾರಿ ಹಾಕೊಂಡ್ಬಂದಿದ್ರು ನೋಡು. ಅವ್ರು ಇಲ್ಲೇ ನಮ್ಮ ಏರಿಯಾದಾಗ ಇರ್ತಾರ ಅಂತ ಹೇಳಿದ್ರು. ಅವ್ರ ಫೋನ್ ನಂಬರ್ ಏನೋ ಇಸ್ಕೊಂಡಲ್ಲ ನೀನು? ಫೋನ್ ನಂಬರ್ ಕೊಡಿ ಇಲ್ಲ ಸ್ವಲ್ಪ. ಓ ಅವರಾ? ಅಯ್ಯೋ ಅತ್ತಿ, ಅವರು ಉಷಾ ಆಂಟಿ ಅತ್ತಿ. ಅವ್ರ ನಂಬರ್ ನನ್ನ ಹತ್ರ ಇಲ್ಲಲ್ಲ ಅತ್ತಿ. ಒಂದು ಕೆಲಸ ಮಾಡ್ತೀನಿ ರೀ, ಇವರು ನಿಮ್ಮ ಮಗನ ಹತ್ರ ಐತಿ, ವರುಣ್ ಹತ್ರ ಐತೆ. ಒಂದು ನಿಮಿಷ ಇಸ್ಕೊಡ್ತೀನಿ. ವರುಣ್ ಅಯ್ಯಯ್ಯವ್ವ, ಫಸ್ಟ್ ನಾನು ಅದನ್ನ ಕೇಳಿನಿ. ಅವ ವರುಣನ ಅವಾಗಲೇ ಹೋಗ್ಯಾನ ಆಫೀಸಿಗೆ, ಮಾಡತ್ತಾವಾಗಲೇ ಹೋಗಿ ಡ್ಯೂಟಿಗೆ. ಈಕಿ ಬಂದಿದ್ಲು ಗಂಗವಜ್ಜಿ ಬಾಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ಲು. ಅವಾಗಲೇ ನಾಷ್ಟ ಮಾಡಿ ಹೋಗ್ಯಾನ. ಅದಕ್ಕೆ ನಾನು ನಿನ್ನ ಹತ್ರ ಏನು ರೈತನಂತ ಕೇಳಿದೆ. ಸರಿ ಆಯ್ತು, ನಂಗೆ ಲೇಟ್ ಆಗತ್ತೈತಿ. ನಮ್ದು ಇವತ್ತೊಂದು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಒಬ್ರದ್ದು ಹಳದಿ ಫಂಕ್ಷನ್ಗೆ ಹೊಂಟೀವಿ, ನಂಗೆ ಲೇಟ್ ಆಗತ್ತಾ ಅಂದಂಗೆ ಈಕಿಗೆ ಗಂಗಮ್ಮಜ್ಜಿಗೆ ಹೇಳಿದ್ದೆ ನಾನು, ನಂದು ಹಳದಿ ಕಲರ್ ಸೀರೆ ಐರನ್ ಮಾಡಿಸ್ಕೊಂಬ ಅಂತೇಳಿ. ಆಕಿ ಮಾಡ್ಸಾಳೇನೋ ಒಂದು ಸ್ವಲ್ಪ ನೋಡ್ಬೋಗು, ಕೇಳಕ್ಕಿನ. ಹ್ಞೂ ಅತ್ತಿ, ಗಂಗಮ್ಮಜ್ಜಿ ನಿನ್ನೆ ರಾತ್ರಿ ಅಂತ ಅಂದ್ಕೊಟ್ರೆ ನಂಗೆ, ಇಸ್ತ್ರಿಯಾಗೆ ತೊಗೊಳ್ರಿ ಇಟ್ಕೊಂಬಿಡ್ರಿ ಅಂತಂದು ನಾನು ಬೆಳಗ್ಗೆನೇ ನಿಮ್ಮ ರೂಮ್ನಾಗ ಇಟ್ಟು ಬಂದೀನಿ. ನಿಮ್ಮ ವಾರ್ಡ್ರೋಬ್ನಾಗ ಐತಿ, ನೀವು ಚೆಕ್ ಮಾಡ್ಕೊಳ್ರಿ. ನಾನು ಇವತ್ತು ನನ್ನ ಫ್ರೆಂಡ್ ಮದುವೆ ಐತೆ ಅತ್ತೆ, ನಾನು ಅಲ್ಲಿ ಹೊಂಟೀನಿ. ನಾನು ಮನೆಗೆ ಊಟಕ್ಕಿರಂಗಿಲ್ಲ. ಗಂಗಮ್ಮಜ್ಜಿ ಹೇಳ್ಬಿಡ್ರಿ ಏನು ಅಡುಗೆ ಮಾಡ್ಬಿಡ ಅಂತ ಹೇಳಿ. ಇನ್ನು ಮನೆಯಾಗ ಯಾರೂ ಇರಲ್ಲ. ಇನ್ನು ಅಭಿನೂ ಆಫೀಸ್ಗೆ ಹೋಗ್ಯಾನ, ವರುಣ್ ಆಫೀಸ್ಗೆ ಹೋಗ್ಯಾನ, ಮಾವರು ಆಫೀಸಿಗೆ ಹೋಗ್ಯಾರ. ಮತ್ತು ನೀವು ಮತ್ತು ಹಳದಿ ಫಂಕ್ಷನ್ಗೆ ಹೋಗ್ತೀರಿ ಅಂತ ಅಲ್ಲೇ ಊಟ ಮಾಡ್ತೀರಿ. ಇನ್ನು ಇದು ನೋಡಿ ಹೆಂಗೆ ನಿಂತವಳು ಇವಳು. ಇವಳಿಗೆ ಏನು ಬಿಡಿ, ಈಗೇನು ಬೆಳಗ್ಗೆ ಏನು ಮಾಡಿರ್ತೋ ಒಂದು ಸ್ವಲ್ಪ ಜಾಸ್ತಿ ಮಾಡಿರ್ತಾರೆ ಗಂಗಮ್ಮಜ್ಜಿ. ಹೆಂಗೋ ನಾಯಿಗೆ ಹಾಕಪ್ಪಲ್ಲಿ ಇವಳು ತಿನ್ಕೋತಾಳೆ. ಸರಿ ಅತ್ತಿ, ನಾ ಬರಲ್ರಿ? ಅತ್ತಿಯರ ನೋಡ್ರಿ, ಪ್ರಿಯಾಕ ಹೆಂಗಂತಾಳೆ ನೋಡ್ರಿ. ನಾನೇನು ಅಷ್ಟು ಗತಿಗೆಟ್ಟು ಬಂದಿಲ್ರಿ ಅತ್ತಿಯರ. ಏನಾಯ್ತಲ್ಲ ನಿನ್ನ ಹೆಸರು? ರಾಧಾ. ಹಾಂ ರಾಧಾ. ನೋಡು, ಇಲ್ಲಿ ನಿಂತ್ಕೊಂಡು ಮನ್ಯಾಗ ಡ್ರಾಮಾ ಮಾಡಬೇಡ. ನೀನು ಡ್ರಾಮಾ ಕೇಳಕ್ಕೆ ಇಲ್ಲಿ ಯಾರಿಗೂ ಮನೆಗೆ ಯಾರ್ಯಾರಿಗೂ ಟೈಮ್ ಇಲ್ಲ. ನೀನು ಹೋಗಿ ವಾಪಸ್ ನಿನ್ನ ಹಳ್ಳಿಗೆ ಐತಲ್ಲ, ನಿಂದು ಹಳ್ಳಿ ಐತಲ್ಲ, ಅಲ್ಲೋಗಲ್ಲ ಡ್ರಾಮಾ ಮಾಡೋ. ಕೇಳ್ತಾರ ನೋಡ್ತಾರೆ, ನಮ್ಗಂಕರು ಇಲ್ಲಿ ಟೈಮ್ ಇಲ್ಲ ಅಂದಂಗೆ. ಆಕೇನು ತಪ್ಪು ಬಂದಿಲ್ಲ, ಪ್ರಿಯಾ ಇರೋದನ್ನ ಹೇಳಾಳ. ಏನು ತಪ್ಪೇನ್ರ ಹೇಳಿದ್ರೆ ನಾನು ಹೇಳ್ತಿದ್ದೆ ಆಕೆಗೆ, ತಪ್ಪೆಲ್ಲ ಮಾತಾಡ್ಬೇಡವ ಅಂತ ಹೇಳಿ. ಆಯಿತು, ನಾನು ನಿನಗೇನು ಹೇಳಿದ್ದೆ? ಇಲ್ಲಿ ನಿಂತ್ಕೊಂಡು ಅಧಿಕಾರ ಚಲಾಯಿಸಕ್ಕೆ ನಿನಗೆ ಯಾರೂ ಇಲ್ಲ ಅಧಿಕಾರ ಕೊಟ್ಟಿಲ್ಲ ಅಂದಮೇಲೆ ನೀವು ಒಳಗೋಗಿ ನಿನ್ನ ರೂಮ್ನಾಗ ಕುತ್ಕೊಂಡ್ಬಿಡು. ವಾಪಸ್ ನಿನ್ನ ಗಂಡ ಬಂದ್ಮ್ಯಾಗ ನಿನ್ನ ಇಷ್ಟ. ಅವ್ನು ಬೇಕಾಗಿ ಮದುವೆ ಮಾಡ್ಕೊಂಡು ನಾನು ನಮ್ಮ ಕಣ್ಣು ಮುಂದೆ ಯಾರ ಮುಂದೆ ನಿಂತ್ಕೋಬೇಡ. ನಮ್ಮ ಕಣ್ಣು ಮುಂದೆ ನಿಂತ್ಕೊಂಡು ನಿಂತವೆಲ್ಲ ಡ್ರಾಮಾನೆಲ್ಲ ಮೊದಲು ಮಾಡಬೇಡ. ನಿಂತ್ಕೋ ಒಂದು ನಿಮಿಷ, ಅಲ್ಲೇ ನಿಂತ್ಕೋ ಅಂದಂಗ. ನಿಮ್ಮೂರು ಯಾವ್ದು ಅಂದು ಹೋಗಿ ಬಿಡ. ನಿಮ್ಮೂರು ನನಗೆ ಬೇಡ, ತೊಗೊಂಡು ನಾನೇನು ಮಾಡಂಗಿಲ್ಲ. ನಿನ್ನ ಹೆಸರು ರಾಧಾ ಅಲ್ಲ? ರಾಧಾ ಅಂದಂಗ ನೀ ಏನು ಓದಿರೋದು ರಾಧಾ? BSc ಕಂಪ್ಲೀಟ್ ಆತ್ರಿ ಪ್ರಿಯಾಕ. ನಿಜ ನೀನು BSc ಮಾಡಿಯೇನು? ನಿಜ ಡಿಗ್ರಿ ಕಂಪ್ಲೀಟ್ ಮಾಡಿ? ನಾನೇನೋ ಅಂದ್ಕೊಂಡಿದ್ದೆ BA ಮಾಡಿರ್ಬೇಕು ಅಂತೇಳಿ. ಆದರೂ ಏನು BSc ಕನ್ನಡ ಮೀಡಿಯಮ್ನಾಗ ಮಾಡಿಯಾ? ನಿಮ್ಮ ಊರಾಗ ಅಷ್ಟು ಕಾಲೇಜ್ ಇದ್ವನ? ನಂಗೇನೋ ಡೌಟ್, ಸುಳ್ಳು ಹೇಳ್ತೀನಿ ಅನ್ಸುತ್ತೆ ನಂಗೆ. ಖರೆ BSc ಮಾಡಿ ನೀನು? ಹ್ಞೂ ಪ್ರಿಯಾಕ, ಖರೇನ ನಾನು BSc ಪಾಸ್ ಆಗೀನಿ. 82% ಆಗೈತಿ. ಅಭಿನೂ ನನ್ನ ಕ್ಲಾಸ್ಮೇಟ, ಅವನು ನಾನು ಒಟ್ಟಿಗೆ ಓದ್ತಿದ್ವಿ. ಬೇಕಾದ್ರೆ ನೀವು ಅಭಿನ ಕೇಳ್ರಿ. ಆಮೇಲೆ ಕನ್ನಡ ಮೀಡಿಯಮ್ನಾಗ ಏನು ಓದಿಲ್ರಿ ಪ್ರಿಯಾಕ, ನಾನು ಇಂಗ್ಲೀಷ್ ಮೀಡಿಯಮ್ನಾಗ ಓದೀನಿ ರೀ. PUC ಮಾಡಿ ಸೈನ್ಸ್ ಮಾಡಿದ್ದೆ, ಸೈನ್ಸ್ ಮಾಡಿ BSc ಮಾಡೀನಿ ರೀ. ನುಸ್ಗುಣಿಕೆ ಅಂತಕ್ಯ
ನೀನು ನನ್ನ ಮಗನ ಹೆಸರು ಹಿಡಿದು ಕರಿಬೇಡ ನೀನು. ಏನು ನನ್ನ ಮಗ ನೀನು ಏಕೋಚಿಂದ ಕರಿಯೋದು? ಅವ್ನಿಗೆ ಏನು ಗ್ರಾಚಾರ ಬಂದಿತ್ತೋ ಅಥವಾ ಏನು ತಲೆಯಾಗ ಏನು ಕೂತಿತ್ತೋ ಗೊತ್ತಿಲ್ಲ ನನಗೆ. ನಿನ್ನಂತಕ್ಕಿನ ಕರ್ಕೊಂಬಂದು ಮದುವೆ ಆಗಿ ನಮ್ಮ ಜೀವ ತಿನ್ನಕತ್ತಾನ. ಮತ್ತು ನೀನು ನನ್ನ ಇದ್ರಿಗೇನೆ ನನ್ನ ಮುದ್ದಿನ ಮಗ ಅವ ಅಭಿ. ಅವ್ನು ನೀನು ಏಕೋಚಿಂದಾಗೆಲ್ಲ ಕರೆದು ನಾಳೆ ಕಟ್ ಮಾಡ್ಬಿಡ್ತೀನಿ ನಿಂದು. ಇಲ್ರಿ ಅತ್ತಿಯರ, ಅದು ಆತ್ರಿ ಅತ್ತಿಯರ, ತಪ್ಪಾತ್ರಿ. ಇನ್ನೊಮ್ಮೆ ಅನ್ನಂಗಿಲ್ರಿ. ಕೇಳ್ರಿ ಬೇಕಾರ, ನಮ್ಮ ಯಜಮಾನ್ರನ್ನ ಕೇಳ್ರಿ, ಅವ್ರಿಗೂ ಗೊತ್ತು. ಹಂಗ ಕರಿ ನೀನು, ಎಲ್ರ ಮುಂದೂ ಹಂಗ ಕರಿ. ಯಾರ ಕೇಳಿದ್ರಿ ಯಾರು ಇವರು ಅಂದ್ರೆ ನನಗೂ ಚಲೋ ಆಗತ್ತೆ ಹೇಳಕ್ಕ, ನಮ್ಮ ಮನೆ ಕೆಲಸದಾಕೆ ಅಂತೇಳಿ. ಎಲ್ರೂ ಹಂಗ ಕರಿ, ಯಜಮಾನ್ರು ಅಂತನೇ ಕರಿ. ನೋಡ್ರಿ ಅತ್ತಿ, ಆಕಿ ಅವತಾರ ನೋಡ್ರಿ, ಆಕಿ ಚೂಡಿದಾರ ನೋಡ್ರಿ, ಆಕಿ ಹೊಟ್ಟಿ ನೋಡ್ರಿ ಅತ್ತಿ, ಹೆಂಗೆ ನಿಂತಾಳ ನೋಡ್ರಿ, ಅವು ಗಲ್ಲ ನೋಡ್ರಿ. ಆಕಿ ನನ್ಕಿನ್ನ ಸಣ್ಣಕಿನ್ನಂಗೆ ಕಾಣಂಗಿಲ್ರಿ ಅತ್ತಿ, ಆಕಿ ಹೆಂಗದ ನೋಡ್ರಿ. ಆಗ್ಲೇ 4 ಮಕ್ಳ ತಾಯಿ ಆಂಟಿ ಅಂತಾರ ಅತ್ತಿ ಆಕಿಗೆ. ನೋಡ್ರಿ ಆಕಿ ಹೆಂಗದಳ. ಇರ್ಲಿ ಬಿಡ್ರಿ ಪ್ರಿಯಾಕ, ನಾ ಹೆಂಗದೀನಲ್ರಿ, ನಂಗೆ ಹಂಗೆ ಇಷ್ಟ, ಪರವಾಗಿಲ್ಲ. ನಾನು ಇರೋದೇಳಿನವ ಮತ್ತ ನೀನು ಇಂಥ ಓವರ್ ಆ್ಯಕ್ಟಿಂಗ್ ಎಲ್ಲ ಮಾಡಬೇಡ. ಅದೇನೋ ಹೇಳ್ತಾರಲ್ಲ, ಮಾತೇ ಬರಲ್ವೇನೋ ಬಾಯೇ ತೆಗಕ್ಕೆ ಬರಲ್ವೇನೋ ಅನ್ನೋ ಥರ ನಿಂತಿದೆ. ನೋಡ್ತೀನಿ ನಾನು ಎಷ್ಟು ದಿನ ನೀನು ಈ ಥರ ಮುಖವಾಡ ಹಾಕ್ಕೊಂಡು ಬದುಕ್ತಿ ಅಂತ ನಾನು ನೋಡ್ತೀನಿ. ನಡೀಲಿ ಅತ್ತಿ, ಬಹುಶಃ ಕಾರ್ ಬಂತು, ವರುಣ್ ಬಂದ್ರೆ ಅನ್ಸುತ್ತೆ. ನಾನು ವರುಣ್ಗೆ ಹೇಳ್ಬಿಡ್ತೀನಿ, ನನ್ನ ಫ್ರೆಂಡ್ ಮದ್ವೆಗೆ ಬಿಟ್ಟು ನೀವೆಲ್ಲರೂ ಹೋಗ್ರಿ ಅಂತ ಹೇಳಿ. ನಾ ಬರಲ್ರಿ ಅತ್ತಿ, ನಾ ಹೋಗ್ಬಿಡ್ತೀನಿ ನೋಡ್ರಿ. ಅಲ್ಲ ವರುಣ್ ಅಲ್ಲದು, ಅದು ಅಭಿ ಬಂದಿರೋದು. ಯಾಕಂದ್ರೆ ವರುಣ್ ಒಂದು ಸರಿ ಹಾರು ನೋಡಿತಾನ, ಸೆಕ್ಯೂರಿಟಿ ಗೇಟ್ ತೆಗಿಲ್ಲ ಅಂತಂದು, ಇದು ಕಿಯಾ ಅಂತಂದು ತಾಳ್ಮಿಲ್ಲಾರ್ದಂಗೆ ಒಂದು 20 ಸರಿ ಹೊಡೆಯೋದು ಅಭಿ ಬಂದಾನ. ಸರಿ ನೀವು ಹೋಗವಾ, ನೀವು ಹೋಯ್ ಬಾ, ನನಗೂ ಲೇಟ್ ಆಗುತ್ತಾ, ನಾನು ಹೋಗ್ತೀನಿ. ಅತ್ತೆ ಸೊಸೆ ರೆಡಿಯಾಗಿ ಎಲ್ಲಿಗೆ ಹೊಂಟಿರಲ್ಲ? ಎಲ್ಲಿಗೆ ಹೊಂಟಿರಿ ವೈನಿ? ಮಮ್ಮಿ ಎಲ್ಲಿಗೆ ಹೊಂಟಿರಿ ನೀವು? ನಾನಂತರೂ ನನ್ನ ಫ್ರೆಂಡ್ ಸುರೇಖ ಇದ್ಲಲ್ಲ, ನಮ್ಮ ಮನೆಗೆ ಬರ್ತಿದ್ಲಲ್ಲ ಕುಳ್ಳಿ, ಅವಳು ಮದ್ವೆ ಇವತ್ತು, ಆಕೆ ಅಲ್ಲಿ ಹೊಂಟೀನಿ ನಾನು. ಇನ್ನು ಅತ್ತಿಯರು ಅವ್ರದ್ದು ಯಾರೋ ಫ್ರೆಂಡ್ ಮಗಳದು ದೇವ್ರ ಕಾರ್ಯ ಅಂತ ಇವತ್ತು, ಅಂದ್ರೆ ಹಳದಿ ಐತಂತ ಇವತ್ತು, ಅರ್ಶಿನ ಶಾಸ್ತ್ರ, ಅವರಲ್ಲ, ಅದಕ್ಕೆ ಅವ್ರು ಅಲ್ಲಿ ಹೊಂಟಾರ. ನೀನೇನಿವತ್ತು ಆಫೀಸಿಂದ ಇಷ್ಟು ಬಂದ್ಬಿಟ್ಟು? ಯಾಕೆ ಆಫೀಸಿಗೆ ಕೆಲಸ ಇಲ್ಲ ನೀವತ್ತು? ವೈನಿ ಕೆಲಸ ಇತ್ತು ಏನೋ. ಇವತ್ತು ಯಾಕೋ ನಂಗೆ ಭಾಳ ತಲೆ ನೋಗತ್ ಬಿಡೈತಿ. ಅರ್ಧ ತಲೆ ನೋಯ್ತೈತ್ರಿ ವೈನಿ, ಬರೀ ಹಿಂದೆ ಭಾಳ ತಲೆ ನೋಗತ್ ಬಿಡೈತಿ. ಯಾಕೋ ನಂಗೆ ಗೊತ್ತಿಲ್ಲ, ಅದಕ್ಕೆ ಯಾಕೆ ಕೆಲಸ ಮಾಡೋಕೆ ಮನಸ್ಸಾಗಲಿಲ್ಲ, ಅದಕ್ಕೆ ಬಂದಿನಿ ಮನೆಗೆ. ಒಂದು ಸ್ವಲ್ಪ ಚಂದಾಗ ಒಂದಿಷ್ಟು ಸ್ಟ್ರಾಂಗ್ ಚಾ ಕುಡಿದು ಒಂದಿಷ್ಟು ಮಕ್ಕೊಂಬಿಡ್ತೀನಿ ನೋಡ್ರಿ ಈಗ. ಅಭಿ ಹೋಗು, ಗಂಗಮ್ಮಜ್ಜಿ ಒಳಗೆ ಅಡ್ಗೆ ಮನ್ಯಾಗ ರೊಟ್ಟಿ ಮಾಡಕತ್ತಾರ, ಹೋಗಿ ಅವ್ರಿಗೆ ಹೇಳು, ಅವ್ರು ಮಸ್ತ್ ಶುಂಠಿ ಹಾಕಿ ಚಾ ಮಾಡ್ಕೊಡ್ತಾರೆ. ಚಾ ಕುಡ್ದು ಒಂದಿಷ್ಟು ಮಲ್ಕೋ, ಆಮೇಲೆ ಬೇಕಾದ್ರೆ ನೀನು ಆಫೀಸಿಗೆ ಹೋಗುವಂತೆ ಅಂತ. ಬ್ಯಾಡ ಅಂದರೆ ವರ್ಕ್ ಫ್ರಮ್ ಹೋಮ್ ಮಾಡ್ತೀಯಲ್ಲ, ವರ್ಕ್ ಫ್ರಮ್ ಹೋಮ್ ಮಾಡು. ಸರಿ, ನಾ ಬರಲಾ ಅಭಿ, ನಂಗೆ ಲೇಟ್ ಆಗುತ್ತೆ. ಅವ್ರ ಮನ್ಯಾಗ ದೇವ್ರ ಕಾರ್ಯ ಐತಿ, 10ಕ್ಕೆ ಬಾ ಅಂದಿದ್ರು, ಆಗಲೇ 11 ಗಂಟೆ ಆಯಿತು. ಬಾಯ್ ಅಭಿ, ಬಾಯ್ ಪ್ರಿಯಾ, ಬಾಯ್ ರೀ ಅತ್ತಿ. ಸರಿ ಅಭಿ, ನಾನು ಬರ್ತೀನಿ, ನನಗೂ ಲೇಟ್ ಆಗುತ್ತೆ. ಬಾಯ್ ಅಭಿ. ಮೈ ಡಿಯರ್ ವೈಫ್ ರಾಧಾ, ನನ್ನ ಹೆಂಡತಿಯ ಮುಖದಲ್ಲಿ ನಗು ಇಲ್ಲ ಯಾಕ ನನ್ನ ಮುದ್ದು ಡುಮ್ಮಿ ಮುಖದಾಗ ನಗು ಮಾಯ ಆಗಿ ಇಷ್ಟೊಂದು ಸಪ್ಪಗೈತಿ? ಏನಾಯ್ತು ರಾಧಾ? ಮಮ್ಮಿ ಏನಾರು ಬೈದ್ರಾ? ಇಲ್ಲ ವೈನಿ ಏನಾರು ಅಂದ್ರನು? ಇಲ್ರಿ, ಏನು ಅಂದಿಲ್ಲ. ಅದ ಗೊತ್ತಲ್ಲ ಅತ್ತಿಯಾರಿಗೆ ಅವರು ಸ್ಟೇಟಸ್ ತಕ್ಕಂಗೆ ಪ್ರಿಯಾಕ್ಕ ನಂಗನ ದೊಡ್ಡ ಮಂತಂದಾಕಿ ಬೇಕು ಅಂತಂದು ಅಂದ್ಕೊಂಡಿದ್ರು. ಮತ್ತು ನೀವು ನನ್ನನ್ನು ಲವ್ ಮಾಡಿ ನನ್ನನ್ನು ಮದುವೆ ಆಗ್ಬಿಟ್ಟಿರಿ, ಅವ್ರಿಗೆ ಬೇಜಾರೈತಿ ಅಂತಾರೆ. ಒಂದು 4-5 ಮಾತು ಅಂದ್ರೂ ಏನು ಸಹಿಸ್ಕೋಬೇಕು, ಯಾಕಂದ್ರೆ ನಾವು ಮಾಡಿರೋದು ತಪ್ಪಲ್ಲ. ತಂದೆ ತಾಯಿ ಮನಸ್ಸು ನೋಯಿಸಿ ಮದುವೆ ಆಗೀವಿ. ಇಲ್ಲಿ ಈ ಥರ. ಅಲ್ಲಿ ನಮ್ಮ ಮನ್ಯಾಗ ನಮ್ಮವ್ವ ಫೋನ್ ಮಾಡಿದ್ರೆ ನಂಗೆ ರಾಧಾ ಅಂತ ಮಗಳ ಇಲ್ಲ ಅಂತ ಅಂದ್ಬಿಟ್ಲು. ಎಲ್ಲವೂ ನೋವಾಗವ ಆಗ್ಯಾವ ಇವತ್ತು, ಏನು ಮಾಡೋಕ್ಕಲ್ಲ. ಇದು ನಿಮ್ಗೆ ತಲ್ಲು ಅಂದ್ರಲ್ರಿ, ಬರ್ರಿ, ನಾನು ಚಲೋ ನಂಗೆ ಮಸ್ತ್ ಶುಂಠಿಯಾಗಿ ಚಹಾ ಮಾಡ್ತೀನಿ. ನಾನು ಗಂಗಮ್ಮಜ್ಜಿ ಎಲ್ಲ ಮಾಡೋದು ಬೇಡ, ನಾನೆಲ್ಲ ಮಾಡ್ತೀನಿ. ನಾನು ಅಡುಗೆ ಮನೆಗೆ ಹೋಗ್ಲಾ? ನಾ ಅಡುಗೆ ಮನೆಗೆ ಹೋದ್ರೆ ಅತ್ತಿಯರು ಬೈತಾರ. ಏನು ಬೇಜಾರು ಮಾಡ್ಕೋಬೇಡ್ರಿ ರಾಧಾ, ಒಂದು ಸ್ವಲ್ಪ ದಿನ ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೋ. ನನಗೆ ಗೊತ್ತು ನಿಂದೆಷ್ಟು ಒಳ್ಳೆ ಮನಸ್ಸೈತಿ ಅಂತ ಹೇಳಿ, ನೀ ತಲೆ ಕಿಸ್ಕೋಬೇಡ. ನಮ್ಮ ಮಗುನು ಒಂದಿನ ಗೊತ್ತಾಗೇ ಆಗುತ್ತೆ ನೀ ಎಷ್ಟು ಒಳ್ಳೆ ಸೊಸಿ. ಅವ್ರಿಗೆ ಅನ್ಸುತ್ತೆ ನೀ ಪರ್ಫೆಕ್ಟ್ ಮುದ್ದಿನ ಸೊಸಿ ನೀನ ಅಂತೇಳಿ. ಅಲ್ಲಿವರೆಗೂ ಒಂದು ಸ್ವಲ್ಪ ಟೈಮ್ ಆಗುತ್ತಲ್ಲ, ಅಡ್ಜಸ್ಟ್ ಮಾಡ್ಕೋ. ಸಣ್ಣ ವಿಷಯಕ್ಕೂ ಬೇಜಾರು ಮಾಡ್ಕೊಂಡು ಹಿಂಗೆ ನಿಂತ್ಕೋಬೇಡ. ನಮ್ಮ ಮನೆಗೆ ಬಂದಾಗ ಮಾತ್ರ ನಿನ್ನ ಮುಖ ಈ ಥರ ಮಾಡ್ಕೋಬೇಡ. ಅವು ಟೊಮೆಟೊ ಅಂತ ಗಲ್ಲ ನೋಡು, ಟುಮುಟುಮು ಅಂತ ಹೇಳಿ ಅವು ನಕ್ಕಲಿ ಇನ್ನೊಂದು ಚೂರು ದೊಡ್ಡವಕ್ಕವು, ಅವಾಗ ಇನ್ನೂ ಮುದ್ದಾಗಿ ಕಾಣ್ತೀನಿ ನನಗೆ. ನಗು. ಸರಿ, ನಗ್ತಿರ್ತೀನಿ ಬಿಡ್ರಿ, ನೀವು ಬಂದಾಗಾರ ನಗ್ತೀನಿ ಕಡೆಗೆ, ಆತಾ? ಸರಿ, ನೀವು ಹೋಗಿ ಡ್ರೆಸ್ ಚೇಂಜ್ ಮಾಡಿ ಕೈಕಾಲು ಮುಖ ತಕ್ಕೊಂಡು ರೂಮ್ನಾಗಿರ್ರಿ, ನಾ ಚಹಾ ಮಾಡ್ಕೊಂಡು ಬರ್ತೀನಿ. ಗಂಗಮ್ಮಜ್ಜಿ ಏನು ಹೇಳಲ್ಲ ಅತ್ತಿಯರಿಗೆ,
ಬಂದು ಚಹಾ ಮಾಡಿಕೊಟ್ಲು ಅಂಥೇಳಿ. ನೀವು ಹೇಳಕ್ಕೆ ಹೋಗ್ಬೇಡ್ರಿ ಅತ್ತಿಯರಿಗೆ, ಇಲ್ಲಾಂದ್ರೆ ಸುಮ್ಮನೆ ಬಂದು ಬೈಯಕ್ಕೆ ಶುರು ಮಾಡ್ತಾರೆ. ನಿನಗೆ ಯಾರು ಹೇಳಿದ್ರು ಅಡುಗೆ ಮನೆಗೆ ಹೋಗಂತೇಳಿ, ನಿನಗೆ ಯಾರು ಅಧಿಕಾರ ಕೊಟ್ಟರು ಅಂತೇಳಿ. ಇನ್ನು ಪ್ರಿಯಾಕ್ಕನೂ ಅಷ್ಟ, ಏನಾರ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಆಕೆ ಬೈಯಕ್ಕೆ ಶುರು ಮಾಡಿಬಿಡ್ತಾಳೆ. ಸಣ್ಣ ಸಣ್ಣ ವಿಷಯನೆಲ್ಲ ನನ್ವರೆಗೂ ತೊಗೊಂಡು ಬರ್ಬೇಡ್ರ ಅದ ಪ್ಲೀಸ್. ನಂಗೆ 108 ಟೆನ್ಷನ್ ಇರ್ತಾವೆ. ನಾನು ಮಮ್ಮಿಗೆ, ಡ್ಯಾಡಿಗೆ ಮತ್ತು ನಮ್ಮ ಅಣ್ಣಗೆ, ವೈನಿಗೆ ಎಲ್ರಿಗೂ ಹೆಂಗೆ ಕನ್ವಿನ್ಸ್ ಮಾಡಿ ಅಂತ ನನಗೂ ಗೊತ್ತು. ನೀ ದಯವಿಟ್ಟು ಅವನ್ನೆಲ್ಲ ಸಣ್ಣ ಸಣ್ಣ ವಿಷಯ ನನ್ವರೆಗೂ ತರಬೇಡ. ನಮ್ಮ ಮಮ್ಮಿ ಏನದಾರಲ್ಲ, ನಮ್ಮ ತಾತಂಗೆ ಒಬ್ಬಳೇ ಮಗಳು. ಅದು ನಮ್ಮ ತಾತ ಎಷ್ಟೋ ಹಳ್ಳಿಗೆಲ್ಲ ರಾಜನ್ ಥರ ಇದ್ರಂತೆ. ಅದು ದಿವಾನ್ರಾಗಿ ಅವರು ಬೇರೆ ಕೆಲಸ ಮಾಡಿದ್ರಂತ ಅಂತಾರ ಮಗಳು ನಮ್ಮ ಮಮ್ಮಿ. ಹಾಗಾಗಿ ಅವ್ರಿಗೊಂದು ಸ್ವಲ್ಪ ಅದೈತಿ ಮೊದಲಿಂದನೂ. ಇನ್ನು ನಮ್ಮ ವೈನಿ ಅವರು ಅದೇ ದೊಡ್ಡದು ಗೌಡ್ರು, ಅವರಪ್ಪಜಿನೂ ಜಾಸ್ತಿ ಐತಿ. ಅವರು ಒಬ್ಬೇಕೆ ಮಗಳು, ಅವರು ಹಂಗೆ ನಡ್ಕೊಂತಾರೆ. ಅವ್ರದ್ದು ನೇಚರ್ ಹಂಗೆ. ನೀ ತಲೆ ಕೆಡ್ಸ್ಕೊಬೇಡ ಆಯ್ತಾ. ನೀ ಅಡ್ಜಸ್ಟ್ ಮಾಡ್ಕೊ. ನಿಂಗೂ ಹಳ್ಳಿಯಾಗಿ ಬೆಳೆದಿದ್ದಿ, ನಿಂಗೆ ಅವೆಲ್ಲ ಅಡ್ಜಸ್ಟ್ ಆಗ್ತಾವೆ. ಹೆದರ್ಬೇಡ. ಹೋಗು ಟೀ ಮಾಡ್ಕೊಂಬ. ಅಲ್ಲ ಅಬ್ಬಿ, ನಾ ಹೇಳೋದು ಸ್ವಲ್ಪ ಕೇಳ್ರಿ. ನಾ ಅಡ್ಜಸ್ಟ್ ಮಾಡ್ಕೊತೀನಿ. ಅತ್ತೆಯರು ಮತ್ತು ಪ್ರಿಯಾಕ್ಕನೂ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಮಾವರು ಮತ್ತು ಭಾವರು ಅವರಿಬ್ಬರದೇನಿಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಅವ್ರ ಪಾಡಿಗೆ ಅವ್ರು ಬರ್ತಾರೆ. ಆದ್ರೆ ಪ್ರಿಯಾಕ್ಕ ಮತ್ತು ಅತ್ತೆಯರು ಭಾಳ ಚುಚ್ಚಿ ಮಾತಾಡ್ತಾರೆ ಅಬ್ಬಿ, ಅರ್ಥ ಮಾಡ್ಕೊಳ್ರಿ ನೀವು. ಛೇ ಎಷ್ಟು ಸರಿ ಹೇಳಿರೋದ ನಾನು ನಿನ್ಗೆ? ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋ. ಅವ್ರಿಗೂ ಬೇಕು ಟೈಮು. ಸಡನ್ನಾಗಿ ಯಾರೋ ಬೇಕು ನಿನ್ನ ಮುಂದೆ ಕರ್ಕೊಂಬಂದು ಈಕೆ ನಿನ್ನ ಸೊಸಿ ಮಮ್ಮಿ, ಈಕೆ ನನ್ನ ಹೆಂಡತಿ ವೈನಿ ಅಂತ ಹೇಳಿದ್ರೆ ಅವ್ರಿಗೂ ಅರ್ಗಿಸ್ಕೊಳ್ಳೋಕೆ ಕಷ್ಟ ಆಗುತ್ತಾ? ಕಮಾನ್ ರಾಧ, ನಿನಗೆಲ್ಲ ಇದು ಗೊತ್ತಾಗಲ್ಲ. ನಾನು ಏನು ಹೇಳಿನ ಅದು ಮಾಡುವ. ಹೋಗಿ ನೀ ಫಸ್ಟ್ ಚಹಾ ಮಾಡ್ಕೊಂಡು ಹೋಗು, ನಾನು ಹೋಗಿ ರೆಸ್ಟ್ ಮಾಡ್ತೀನಿ. ಅಬ್ಬಿ ಒನ್ ಛೇ ಹೋಗೇ ಬಿಟ್ರಿ ನೋಡ. ಸ್ವಲ್ಪನೂ ಏನೂ ಕೇಳಲ್ಲ. ಈ ಮನೆಗೆ ಯಾರು ಏನು ಕೇಳೋರು ಇಲ್ಲ. ಇಷ್ಟು ದೊಡ್ಡ ಮನೆ, ಏನೇನು ಕೇಳೋರಿಲ್ಲ. ಉಂಡೇನು ರಾಧ, ತಿಂದೇನು ರಾಧ. ನಮ್ಮೂರಾಗ ಎಷ್ಟು ಚಂದ ಇತ್ತು. ನಮ್ಮವ್ವ ಉಣ್ಲಿಲ್ಲ ಅಂದ್ರೆ ಒಂದು 40 ಸರಿ ಕರಿಯಾಕಿ, ರಾಧೀ ಊಟ ಮಾಡ್ಬಾ ಆಮೇಲೆ ಏನಾರ ಮಾಡಂತೇಳಿ. ಹಣೆ ಬರ ನಾನ ಮಾಡ್ಕೊಂಡಿರೋದು, ಏನು ಮಾಡೋಕ್ಕಾಗಲ್ಲ.